ನಮಸ್ಕಾರ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ತಮ್ಮದೊಂದು ಸ್ವಂತ ಮನೆ ಇರಬೇಕೆಂಬ ಆಸೆ ಇರುತ್ತದೆ. ಅದರಲ್ಲೂ ಸಿಟಿಯಲ್ಲೇ ಸೈಟು ತಗೊಂಡು ಮನೆ ಕಟ್ಟೋದು ಸಾಮಾನ್ಯ ಮಾತಲ್ಲ. ಆದರೆ ಈಗ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ ಯೋಜನೆ ನಗರ ಅಡಿಯಲ್ಲಿ ನಗರ ಪ್ರದೇಶದಲ್ಲಿ ವಾಸಿಸುವ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಸ್ವಂತ ಮನೆ ಕಟ್ಟಿಕೊಳ್ಳಲು ಸುವರ್ಣ ಅವಕಾಶವಿದೆ. ಸ್ನೇಹಿತರೆ, ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಅವರ ಅರ್ಹತೆ ಏನಿರಬೇಕಪ್ಪ ಅಂದರೆ, ಅರ್ಜಿದಾರರು ಭಾರತದ ಪ್ರಜೆಯಾಗಿರಬೇಕು. ಅರ್ಜಿದಾರರ ಹೆಸರಿನಲ್ಲಿ ಅಥವಾ ಅವರ ಕುಟುಂಬದವರ ಹೆಸರಿನಲ್ಲಿ ದೇಶದ ಯಾವುದೇ ಭಾಗದಲ್ಲಿ ಪಕ್ಕಾ ಮನೆ ಇರಬಾರದು. ಅಂದರೆ ನಿಮ್ಮ ಹೆಸರಿನಲ್ಲಿ ಪ್ಲಾಟ್ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಹೆಸರಿನಲ್ಲಿ ಇರಬಾರದು. ಮತ್ತು ಕಡಿಮೆ ಆದಾಯ ಇರುವವರು, ಅಲ್ಪ ಆದಾಯದ ಗುಂಪು, LIG ಮತ್ತು ಮಧ್ಯಮ ಆದಾಯದ ಗುಂಪಿನವರು ಇದಕ್ಕೆ ಅರ್ಹರಾಗಿರುತ್ತಾರೆ. ಸ್ನೇಹಿತರೆ, ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ಲಾಭಗಳೇನೇನು ಸಿಗ್ತಾವಪ್ಪ ಈ ಒಂದು ಯೋಜನೆ ಮುಖಾಂತರ ಅಂದರೆ, ಸಬ್ಸಿಡಿ ಸೌಲಭ್ಯ ನೋಡುವುದಾದರೆ, ನೀವು ಬ್ಯಾಂಕ್ ಲೋನ್ ಪಡೆದರೆ ಅದರ ಬಡ್ಡಿ ದರ ಮೇಲೆ ಲಕ್ಷಾಂತರ ರೂಪಾಯಿಗಳ ಸಬ್ಸಿಡಿ ಸಿಗುತ್ತದೆ. ಮತ್ತು ನೇರ ಧನ ಸಹಾಯ, ನಿಮ್ಮ ಬಳಿ ಸ್ವಂತ ನಿವೇಶನ ಇದ್ದು ಮನೆ ಕಟ್ಟಲು ಹಣವಿಲ್ಲದಿದ್ದರೆ ಸರ್ಕಾರದಿಂದ ಹಂತ ಹಂತವಾಗಿ ಹಣದ ಸಹಾಯ ಸಿಗುತ್ತದೆ. ಸ್ನೇಹಿತರೆ, ನೀವು ಕೂಡ ಈ ಒಂದು ಪ್ರಧಾನ ಮಂತ್ರಿ ಆವಾಸ ಯೋಜನೆಗೆ ಅರ್ಜಿ ಅಂದುಕೊಂಡಿದ್ರೆ ಕೂಡಲೇ ಆಳನ್ ಚೆಕ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ. ಮತ್ತು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವಂತಹ ದಾಖಲಾತಿಗಳು: ಫ್ಯಾಮಿಲಿಯ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಪ್ಯಾನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಹಾಗೆ ಮೊಬೈಲ್ ನಂಬರ್. ಇಷ್ಟು ಇದ್ದರೆ ಸಾಕು, ನೀವು ಈ ಒಂದು ಪ್ರಧಾನ ಮಂತ್ರಿ ಆವಾಸ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ನೆನಪಿಡಿ, ಮಧ್ಯವರ್ತಿಗಳ ಮಾತನ್ನು ನಂಬಬೇಡಿ. ಸರ್ಕಾರ ಕಚೇರಿಗಳಲ್ಲಿ ನೇರವಾಗಿ ಮಾಹಿತಿ ಪಡೆಯಿರಿ. ಹಿಂದೆ ಅರ್ಜಿ ಸಲ್ಲಿಸಿ ನಿಮ್ಮ ಸ್ವಂತ ಮನೆ ಕನಸನ್ನು ನನಸು ಮಾಡಿಕೊಳ್ಳಿ. ಧನ್ಯವಾದಗಳು.